ಹಾಲಿನ ದರ ಏರಿಕೆ, ಬಸ್ ಪ್ರಮಾಣ ದರ ಏರಿಕೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜೊತೆಗೆ ಕಸಕ್ಕೂ ದರ ಏರಿಕೆ ಮಾಡಿರುವುದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಕುಟುಕಿದ್ದಾರೆ. ಸಾಗರ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಶಾಸಕ ಗೋಪಾಲಕೃಷ್ಣ ಬೇಳೂರು ರೈತ ವಿರೋಧಿ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಮಾತಾಗಿ ರವಿ ಹೆಗಡೆನ ಹಿಡ್ಕೊಂಡು ಹೊಡೆದ್ರು. ಇಡೀ ಊರವ್ರು ಸಪೋರ್ಟ್ ಮಾಡಿದ್ರು ರವಿ ಹೆಗಡೆಗೆ. ಆದ್ರೂ ಏನಾಗಿಲ್ಲ, ಒಂದು ಸಣ್ಣ ಪುಟ್ಟ ಕೇಸ್ ಆಯ್ತು, ದೌರ್ಜನ್ಯ ಆಯ್ತು. ಅಲ್ಲಿ ಇರುವಕ್ಕಿಲ್ಲಿ 3 ಜನ ಬ್ರಾಹ್ಮಣರ ಜಮೀನು 3 ಎಕರೆ ಬಿಡಿಸಿದ್ರು. ಇಲ್ಲಿ ರವಿ ಹೆಗಡೆ ಇವನು ಹೊಡಿಸಿದ್ರು. ಏನಾಗಲಿಲ್ಲ, ಹೊಟ್ಟ ತಿಂದ ಹೋದ. ಅದಾದ್ಮೇಲೆ ಹೊಸನಗರದಲ್ಲಿ ಶಾಸಕರಾಗಿ ಮೊದಲನೇ ರುಕ್ಮಿಣಿ ರಾಜು ಅಂತ SC ಅವ್ರ ಶುಂಠಿ ಹಾಕಿದ್ರು. ಶುಂಠಿ ಹೋಗಿ ಬುಡಜರ್ ಹೊಡಿಸ್ಬಿಟ್ರು. ಕೂಡಲೇ ನಾನು ಜ್ಞಾನೇಂದ್ರ ಇವ್ರು ಹೊಸ ಅಧ್ಯಕ್ಷ BJP ಹೋಗಿ ಗಲಾಟೆ ಮಾಡಿ ಅಲ್ಲಿಂದ ತರಿಸಿ ಎಲ್ಲ ಮಾಡಿ ಬಿಡಿಸಿದ್ರು. ಶುಂಠಿ ಆರ್ಸ್ಕೊಂಡ್ಬಂದ್ಬಿಟ್ರು. ಆ ಶುಂಠಿ ನಟಿದ್ರ ಮೇಲೆ ಹೊಡಿಸಿದ್ರು. ಇದು ರೈತರ ಬಗ್ಗೆ ಇದಕ್ಕೆ ಕಾರಣ. ಇದು ಏನು ತೋರಿಸುತ್ತೆ ಅಂದ್ರೆ, ಇಲ್ಲಿ ಕೋಟೆಕೊಪ್ಪದಲ್ಲಿ ತಲಾಂತರದಿಂದ ಜಮೀನು ಮಾಡ್ಕೊಂಡಿದ್ದಾರೆ. ಯಾರೋ ದಾಖಲೆನ 60-70 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಇವ್ರ ಕಡೆ ಪರ್ಚೇಸ್ ಮಾಡಿ ಅದನ್ನ ಹೋಗಿ ಬಿಡ್ಸಕ್ ಹೋಗಿದ್ವಿ. ನಾವು ಹೋಗಿ ತಾಡ್ತೀವಿ. ಇದು ರೈತ ಪರವಾದ ಕಾಳಜಿ. ಇದೆಲ್ಲ ಯಾಕಾಯ್ತು ಅಂದ್ರೆ, ಇವರು ಬೆಂಬಲ ಇಲ್ಲ. ಬ್ರಾಹ್ಮಣರು ಯಾವ್ದು ಹೊಡೆದಾಟಕ್ಕೆ ಹೋಗೋರಲ್ಲ, ಬಿಡಿಸಿ ಅವ್ರಿಗೆ ರಕ್ಷಣೆ ಕೊಡ್ಬೇಕು ನಮ್ಮಂತ ಸರ್ಕಾರ, ಪ್ರಜಾಪ್ರಭುತ್ವ. ರುಕ್ಮಿಣಿ ರಾಜು SC ಒಬ್ಬರು, ಅವ್ರನ್ನ ಬಿಡಿಸಿದ್ರು, ದೌರ್ಜನ್ಯ ಮಾಡಿದ್ರು. ಇನ್ನು ಹನಿಗೆ ರವಿ ಹೆಗಡೆ ಒಂದೇ ಮನೆ ಇರೋದು ಅವ್ರ ಮೇಲೆ ದೌರ್ಜನ್ಯ ಮಾಡಿದಾಗ ಇವರೆಲ್ಲ ಕಣ್ ಕೊಟ್ಟಿದ್ದಾರೆ. ಇದು ಆಯ್ತು. ಅದೇ ಒಬ್ಬರು ತೀವ್ರದಾಗಿದ್ರೆ, ಈಡಿವ್ರದಾಗಿದ್ರೆ ಮಾಡ್ತಿದ್ರ. ಅದೇ ಒಬ್ರು ಯಾರು ಲಿಂಗಾಯತರದಾಗಿದ್ರೆ ಮಾಡಕ್ ಬಿಡ್ತಿದ್ರ. ಇವರೆಲ್ಲ ಇವ್ರು ಬೆಲ್ಪಡ್ತಿರ್ಲಿಲ್ಲ. ನಾವು ಯಾರಿಗೆ ರಕ್ಷಣೆ ಕೊಡ್ಬೇಕು? ನನಗೆ ರಕ್ಷಣೆ ಇದೆ, ಬಹುಸಂಖ್ಯಾತರು. ಇವರು ಸ್ವಲ್ಪ ಸಂಖ್ಯೆ ಕಮ್ಮಿ ಇದ್ರು ಕೂಡ ಇವರು ಉಳಿಸ್ಕೊಳ್ಳೋ ತಾಕತ್ತಿದೆ. ರಾಜಕೀಯವಾಗಿ, ಬೌದ್ಧಿಕವಾಗಿ, ಕಾನೂನಾತ್ಮಕವೂ ಗೊತ್ತಿದೆ. ಯಾರು ಇದ್ದಾರೆ ನಿರ್ಬೋದು ಅಂಥವ್ರನ್ನ ಜಮೀನಲ್ಲಿ ಬಿಡಿಸೋ ಕೆಲಸ ಮಾಡಿಸಿದ್ದಾರೆ. ಇದು ಇವರು 2 ವರ್ಷದ ಸಾಧನೆ. ಇವತ್ತು ಅವ್ರ ಬಗ್ಗೆನೂ ಹೇಳ್ತೀವಿ. ಸದ್ಯ ಫಸ್ಟ್ ಅವ್ರಿಗೆ ಒಂದೇ ಒಂದು ಹೇಳ್ತೀನಿ, ಮೊದಲೇ ಶಿಕ್ಷಣ ಸಚಿವರಾಗಿ ಶಿಕ್ಷಣದ ಬಗ್ಗೆ ಒಂದಿಷ್ಟು ಕಲೀಲಿ. ಆಯ್ತು, ನಾವು ಅವ್ರಿಂದ ಕಲಿಯೋದು ಬೇಡ ಅಂತ ಹೇಳಿದ್ರೆ ಅವರೇ ಕಲ್ತಿದ್ದೇ ಬೇಕಾದಷ್ಟಿದೆ. ಅವರು ಮೊದಲೇ ಸೊರಬ ತಾಲೂಕಿನಲ್ಲಿ ಬಂಗಾರಪ್ಪನವ್ರ ಕಾಲದಿಂದ ಅವರ ಅಣ್ಣ ಮಂತ್ರಿ ಮತ್ತು ಶಾಸಕರಾಗಿದ್ರು. ನಾನು ಒಂದು 4-6 ವರ್ಷ MLA ಆಗಿದ್ದೆ. ಯಾವತ್ತೂ ಸೊರಬದಂತ ಊರಿನ ಕ್ಲಬ್ ಎಲ್ಲ ಇರಲಿಲ್ಲ. ಇವತ್ತು ಹರೀಶಿ ಅನ್ನೋ ಊರಿನಲ್ಲಿ ದೊಡ್ಡ ಕ್ಲಬ್ ನಡೀತಾ ಇದೆ. ಹರೀಶಿ ಮಂಗಳೂರು ಕೇಳಿದೆ. ಹರೀಶಿ ಚಂದ್ರಗುತ್ತಿ ಹೋಗ್ಲಿ, ಅದು ಹರೀಶಿಗೂ ಒಂದು ಕ್ಲಬ್ ನಡೀತಾ ಇದೆ. ನಾನು ಇತ್ತೀಚೆಗೆ ಯಾವ್ದೋ ಖಾಸಗಿ ಮದುವೆ ಹೋಗಿ ಇದೇನು ಇಷ್ಟೊಂದು ಜನ ಇಷ್ಟೊಂದು ಬೈಕ್ ಬಂದು ಕ್ಲಬ್ಬು ಸಾರ್. ಮೊದಲೇ ಶಿಕ್ಷಣ ಸಚಿವರು ಆ ಕ್ಲಬ್ ನಿಲ್ಸಕ್ಕೆ ಉಳಿದಿದ್ದಕ್ಕೆಲ್ಲ ಆಮೇಲೆ ಹೇಳ್ತೀನಿ. ಬಸ್ ಸ್ಟ್ಯಾಂಡ್ ಆಗುವಂತ ನಮ್ಮ MP ಅವ್ರಿಗೆ ಹೇಳೋದು, ಯಡಿಯೂರಪ್ಪನವ್ರ ಬಗ್ಗೆ ಹೇಳೋದು, ಅದನ್ನೆಲ್ಲ ದಾಖಲೆ ತಗೊಬಂದು ನಾನು ಉತ್ತರ ಹೇಳ್ತೀನಿ. ಬಸ್ ಸ್ಟ್ಯಾಂಡ್ ಆಗುವಂಥವ್ರಿಗೂ ಉತ್ತರ ಹೇಳ್ತೀನಿ. ಜೋಗ ಅಭಿವೃದ್ಧಿ ಹಣ ಯಾವಾಗ ಬಂತು, ಎಷ್ಟೆಷ್ಟು ಬಂತು, ಅದನ್ನು ಅಂಕಿಅಂಶಗಳ ಜೊತೆಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಊರಿನ ಅಭಿವೃದ್ಧಿ ವಿಷಯದಲ್ಲೂ ನಾವು ಅಂಕಿಅಂಶಗಳು ಮತ್ತು ದಾಖಲೆಗಳ ಜೊತೆಗೆ ನಿಮಗೆ ಭೇಟಿ ಆಗ್ತೇನೆ. ಸದ್ಯಕ್ಕೆ ರೈತರ ವಿಷಯದಲ್ಲಿ 2 ವರ್ಷದ ಸಾಧನೆ ಇಷ್ಟು. 7 ಜನ ದೇವರು ಇಡೀನೇ ಜೈಲಿಗೆ ಕಳಿಸಿದ್ದು, ಆ ಬ್ರಾಹ್ಮಣರು ಇರುವಕ್ಕೆ ಜಮೀನು ಬಿಡಿಸಿದ್ದು, ರವಿ ಹೆಗಡೆ ಪಡಿಸಿದ್ದು ಹನಿಗೆರೆಯಲ್ಲಿ, ರುಕ್ಮಿಣಿ ರಾಜು ಅವರು ಶುಂಠಿ ಮೇಲೆ ಬುಲ್ಡೋಜರ್ ಹೊಡಿಸಿದ್ದು, ಇವೇ ಕೋಟೆಕೊಪ್ಪದ ಮಡಿವಾಳರ ಜಮೀನನ್ನ ಬಿಡ್ಸಕ್ ಹೋಗಿದ್ದು. ಅದು ಉಳಿಸಿದೀವಿ ಸದ್ಯಕ್ಕೆ. ಅವರು ಬೇರೆ ಜಾತಿಯವರು ಬಿಡ್ತಿದ್ರ, ಮಡಿವಾಳರು ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. ಪಾಪ ಅವರು ಹೆದರ್ಸ್ತಾರೆ. ಇನ್ನು ರೈತರಿಗೆ ಸಂಬಂಧಪಟ್ಟ ಹಾಗೆ TC ವಿದ್ಯುತ್, TCಗಂತೂ 13,000 ಕಟ್ಟಿದ್ರೆ TC ಹಾಕೊಡೋ ವ್ಯವಸ್ಥೆ ಇತ್ತು. ಈಗ 2.5 ಲಕ್ಷ ಕಟ್ಟೋದು ಒಂದು TC ರೈತ ಹಾಕೊಳ್ಳೋದು. ಇದು ರೈತರ ಬಗ್ಗೆ ಇರ್ತದೆ. ಮೊದಲು ಇವತ್ತೇ ಧ್ವನಿ ಎತ್ತಿ, ಬೀಜದ ಭತ್ತ, ಬೀಜದ ಸೀಸನ್ ಇಲ್ಲ, ಸಬ್ಸಿಡಿ ಬೀಜಗಳು ಯಾವುದೇ ಇರಲಿಲ್ಲ. ಜೋಳ, ಭತ್ತ,